ಇವತ್ತು ಮಂಗಳೂರಿಗೆ ಬಂದಿರೋ ಉದ್ದೇಶ ಏನಂದರೆ ಮೋಹನ್ ಅವರಾಗಿರ್ಬೋದು, ಎಲ್ಲ ಜನಪರ ಸಂಘಟನೆಗಳು, ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು ನಾವೆಲ್ಲರೂ ಜೊತೆಗೆ ಸೇರಿ ಮಂಗಳೂರಿಗಾಗಿರ್ಬೋದು, ದಕ್ಷಿಣ ಕನ್ನಡಕ್ಕಾಗಿರ್ಬೋದು, ಕರಾವಳಿ ಮತ್ತು ಅಖಂಡ ಕರ್ನಾಟಕಕ್ಕೆ ಹೇಗೆ ಒಂದು ಸಮಾಜ ಕಟ್ಬೋದು ಅನ್ನೋದು ನಮ್ಮ ಉದ್ದೇಶ. ಸಂವಿಧಾನ ಹೇಳೋದು ಒಂದು ಸಮಾಜ ನಿರ್ಮಾಣ ಮಾಡಿ ಒಂದು ಉತ್ತಮ ರಾಜ್ಯ, ಉತ್ತಮ ದೇಶ ಕಟ್ಟಿ ಅಂತ ಹೇಳೋದು ಹೊರತು ಒಂದು ಸಂಘಟನೆ ಟಾರ್ಗೆಟ್ ಮಾಡಿ ಬ್ಯಾನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗಡೀಪಾರು ಮಾಡಿ ಈ ಥರದ್ದಲ್ಲ. ಸಂವಿಧಾನ ಹೇಳೋದೇನೆಂದರೆ ಒಂದು ಸಮಾಜ ಕಟ್ಟಿ, ಒಂದು ಉತ್ತಮ ಸಮಾಜ ಕಟ್ಟಿ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಹಿರಿಯರು, ಹೋರಾಟಗಾರರು, ವಿಚಾರವಂತರ ಹತ್ರ ಹೋಗಿ ನಾವೆಲ್ಲ ವಿಚಾರ ಹಂಚಿಕೊಂಡು ನಾವು ಕಟ್ತಾ ಬರ್ತಾಯಿದ್ವಿ. ಅನೇಕ ಯುವಕರು ಮಂಗಳೂರು ಯೂನಿವರ್ಸಿಟಿಯಿಂದಲೂ ಯುವಕರು ಬರ್ತಾಯಿದ್ದಾರೆ. ಎಲ್ಲ ಕಡೆ ಎಲ್ಲ ಭಾಗಗಳನ್ನ ಇವಾಗ ತಾನೇ ನಾವು ಮೂಡುಬಿದಿರೆ ಮುಗಿಸಿದ್ದೀವಿ. ಇವಾಗ ತಾನೇ ನಾವು ಬೆಳಗ್ಗೆ ನಾವು ಬೇರೆ ಬೇರೆ ಕಡೆ ನಾವು ಎಲ್ಲ ಕ್ಷೇತ್ರಗಳು, ಉಡುಪಿ ಜಿಲ್ಲೆಯೂ ಆಯಿತು, ನೆಕ್ಸ್ಟು ನಾವು ಉಳ್ಳಾಳ ಮತ್ತು ನೆನ್ನೆ ಪಡುಬಿದ್ರಿ ಆಯಿತು. ಸೊ ಆ ಕಾಪು ಮತ್ತು ನೆಕ್ಸ್ಟ್ ಉಳ್ಳಾಳ ಮತ್ತು ಪುತ್ತೂರಿಗೆ ಹೋಗ್ತಾಯಿದ್ವಿ, ನಾಳೆ ಬೆಳ್ತಂಗಡಿ, ಬಂಟ್ವಾಳ. ಸೊ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ನಾವು ಎಲ್ಲ ಸಂಘಟನೆಗಳು ಬಲಿಷ್ಠ ಮಾಡಿ ನಾವು ಕರ್ನಾಟಕಕ್ಕೆ ಒಂದು ಪರ್ಯಾಯ ಕಟ್ಟಬೇಕು ಅನ್ನೋ ಉದ್ದೇಶ ನಾವು ಬಂದಿದ್ದೀವಿ. ನಮಗೂ ಕೂಡ ಒಂದು ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಪರಿಹಾರ ಬೇಕು, ಪೊಲಿಟಿಕಲ್ ಪರ್ಯಾಯ ಬೇಕು, ಪೊಲಿಟಿಕಲ್ ಪರಿವರ್ತನೆ ಬೇಕು. ಅದೇ ನಮ್ಮ ಕಣ್ಣಲ್ಲಿ ಸಮಾಜ. ನಮ್ಮ ವಿಚಾರದಲ್ಲಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಚೀರಾಮರಾಗಿರ್ಬೋದು, ಅವರೆಲ್ಲ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡಿದ್ದಾರೆ. ಆ ಸಿದ್ಧಾಂತನೇ ನಮ್ಮದು. ಒಂದು ಸಮಾಜ, ಸಂವಿಧಾನ ಹೇಳದೆ ಅದೊಂದು ಸಮಾನತೆ, ನ್ಯಾಯ, ಧರ್ಮನಿರಪೇಕ್ಷತೆ, ಸಮಾಜವಾದ, ಒಂದು ಸ್ವಾತಂತ್ರ್ಯ, ಒಂದು ಭ್ರಾತೃತ್ವ, ಒಂದು ವೈಜ್ಞಾನಿಕ ಮನೋಭಾವ, ಆರ್ಟಿಕಲ್ 51H ಈ ರೀತಿ ಕಟ್ಟಿ ನಮ್ಮ ರಾಜ್ಯನ ಬಲಿಷ್ಠ ಮಾಡಬೇಕು, ಕರ್ನಾಟಕನ ಮಾದರಿ ಮಾಡಬೇಕು. ಆ ರೀತಿ ಮಾಡೋದು ಬಿಟ್ಟು ಈ ಒಂದು ಸರ್ಕಾರಗಳು ಬಣ್ಣದ ಮಾತಾಡಿಕೊಂಡು ಅವ್ರ ವೈಯಕ್ತಿಕ ಲಾಭ ಮಾಡಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಲಾಭ ಪಡ್ತಾ ಇದ್ರು ಹೊರತು ನಮ್ಮ ಯಾರಿಗೂ ಜನರಿಗೆ ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ನಿಜವಲ್ಲೂ ಪರಿವರ್ತನೆ ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳೇ ಪರಿಹಾರ ಆಗ್ತಾ ಇಲ್ಲ. ಸೊ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಈ ಸರ್ಕಾರಗಳು ಎಚ್ಚೆತ್ತಬೇಕು. ಅಂದರೆ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಜನಪರವಾಗಿ ನ್ಯಾಯದ ಪರವಾಗಿ ನಿಂತರು, ಎಷ್ಟೇ ಸಾವಿರಾರು ಜನ ಒಂದು ವರ್ಷ ಹೋರಾಟ ಮಾಡಿ ರಸ್ತೆಗೆ ಬಂದರೂ ಕೂಡ ನಮಗೆ ಈ ಸರ್ಕಾರಗಳು, ಕುರುಡ ಸರ್ಕಾರಗಳು, ಹೃದಯ ಇಲ್ಲದಿರೋ ಸರ್ಕಾರಗಳು ಕೇಳಿಸ್ಕೊಳ್ಳಲ್ಲ. ಯಾವಾಗ ಕೇಳಿಸ್ಕೊಳ್ತಾರೆ ಅಂದರೆ ನಾವು ಗಟ್ಟಿಯಾಗಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದಾಗ ಅವ್ರ ಕುರ್ಚಿ ಅಲ್ಲಾಡುತ್ತೆ ಅನ್ನೋ ಭಯದಿಂದ ಆದರೂ ಅವ್ರು ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ನಮ್ಮ ಖಂಡಿತ ಕರ್ನಾಟಕಕ್ಕೆ ನಮ್ಮ ಗಟ್ಟಿಯಾದ ಒಂದು ಪ್ರಾದೇಶಿಕ, ಒಂದು ಸಮಾಜದ, ಒಂದು ಸಿದ್ಧಾಂತದ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಪಕ್ಷ ಕಟ್ಟೋದು ನಾವು ಸಿದ್ಧಾಂತದ ಮೇಲೆ ಕಟ್ತಾ ಇದ್ದೀವಿ. ಇವಾಗ ಎಲ್ಲ ರೀತಿ ಪಕ್ಷದ ರಿಜಿಸ್ಟ್ರೇಷನ್ ನಡೀತಾ ಇದೆ. ನಾವು ಕೂಡ ಸಮಾಜ ಅಂದರೆ ಸಮಾನತೆ, ನ್ಯಾಯ, ಈ ರೀತಿ ಸಂವಿಧಾನದ ಮೂಲ ಆಶಯಗಳು ನಮ್ಮ ಉದ್ದೇಶ. ಸೊ ಆ ರೀತಿಯಲ್ಲೇ ಒಂದು ಹೆಸರು, ಸಾಂವಿಧಾನಿಕ ಪದಗಳಿರ್ತೀವಿ. ಅದು ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲಿದೆ. ಅದು ಆದಷ್ಟು ಬೇಗ ಅದಾದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ. ನಾವು ಇನ್ನೊಂದು ಸ್ವಲ್ಪ ದಿನ ನಾವು ಜನವರಿನಲ್ಲಿ ಭಾಳ ಬೃಹತ್ತಾದ ಒಂದು ಸಮಾವೇಶ ಮಾಡಬೇಕು, ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಆ ಉದ್ದೇಶ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಮೋಹನ್ ಅವರು, ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ವಿಚಾರವಂತರು ನಾವೆಲ್ಲರೂ ಸೇರ್ತಾ ಇದ್ದೀವಿ. ಮಂಗಳೂರು ಕಡೆಯಿಂದನೂ ಎಲ್ಲ ಒಂದು ಸಂಘಟನೆಗಳು, ದಕ್ಷಿಣ ಕನ್ನಡದ ಸಂಘಟನೆಗಳು ಜೊತೆಗೆ ಸೇರಿ ನಾವು ಅಲ್ಲಿ ಹುಬ್ಳಿನಲ್ಲಿ ಯಶಸ್ವಿ ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.